ಏ ಬಾರೋ ಕೂಡ್ ಬಾರೋ ಇಲ್ಲಿ. ತಡಿಯೋ ಫೋನ್ ಬರಾಕತೈತಿ, ನಾನು ಈ ಕಡೆ ಮಾತಾಡ್ತೇನೆ. ನಿಮ್ದೆಲ್ಲ ಮುಗಿಸ್ಯಾರಿ ಹೋಗಣ್ರಿ. ಯಾಕೋ ಫೋನ್ ಎತ್ತುಲೆಲ್ಲ ಒಬ್ಬತ್ತ ಬಂದು ಇಲ್ಲಿ ಕುಂತು ಬಿಟ್ಟೆ ಅಲ್ಲ. ಏನ್ ಮಾಡ್ತೀನಿ ಬಿಡು, ಜೀವನ ಬೇಸರ ಆಗ್ಬಿಟ್ಟೈತಿ, ಟೆನ್ಷನ್ ಜಾಸ್ತಿ ಆಗ್ಬಿಟ್ಟೈತಿ. ಅದಕ್ಕೆ ವಾರಪಡಿ ಬಂದ್ಕೊಂಡ್ಬಿಟ್ಟು ನೀ ಹಿಂಗೈತೆ ಯೋಚನೆ ಮಾಡ್ಕೊಂತ ಕುಂತ್ರ ಇನ್ನ ಟೆನ್ಷನ್ ಜಾಸ್ತಿ ಆಕ ನೋಡು. ಜೀವನ ಅಂದ್ಮೇಲೆ ಟೆನ್ಷನ್ಗಳು ಇರೋದ, ಅವನ್ನ ಎದುರ್ಸ್ಕೊಂಡು ಹೋಗ್ಬೇಕು, ಖುಷಿಯಾಗಿರ್ಬೇಕು ಅಷ್ಟ. ಏನ್ ಬಿಡಪ್ಪ, ಜೀವನ ಚಲೋ ಐತಿ, ಯಾವಾಗಲೂ ಖುಷಿಯಾಗಿರ್ತೀನಿ. ನಮ್ದು ನಿಮ್ಮ ಹಂಗಲ್ಲೋ, ನಮ್ದು ಜೀವನ ಕಷ್ಟ ಇದೆ. ಅದಕ್ಕೆ ವಾರಪಡಿ ಬಂದ್ಕೊಂಡ್ಬಿಟ್ಟು ಇರೋದು 3 ದಿವಸ ಇರ್ತೀವಿ, ಕಷ್ಟ ಸುಖ ಏನಿಲ್ಲ, ಎಲ್ರು ಖುಷಿಯಾಗಿ ಇದ್ದು ಹೋಗಿ ಬಿಡ್ಬೇಕು ಅಷ್ಟ. ಸರಿ ಆಯ್ತು, ಒಬ್ಬನೇ ಕುಂದಿರ್ತೀವಿ, ಹೋಗ್ಬಿಡಂಬಾ. ಬಾರೋ ಮಾತಾಡೋದಾಯ್ತು, ಇಲ್ಲಿಂದ ಹೋಗಂಬಾ. ಸರಿ, ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಬಾಯ್ತಾ. ಇಲ್ಲ, ಒಂದು ಸ್ವಲ್ಪ ರೆಸ್ಟ್ ಹೋಗ್ತೀನಿ, ಸ್ವಲ್ಪ ಸೈಡ್ ಹಾಕೋ. ಆಯ್ತು ತಡಿ, ನಂದು ಫೋನ್ ಬರಕತ್ತಿ, ನೀನು ಹೋಗಿ ಬಾ, ನಾನು ಮಾತಾಡ್ತೀನಿ. ಹಲೋ ಹೇಳು. ಇಲ್ಲಿ ಯಾವನ ಏನೇ ಇಟ್ಟಾನ, ದೀಪ್ಕೊಂಡು ಇಡು ಅಂತೇಳಿ ಖರ್ಚು ರೊಕ್ಕ. ನಿಲ್ಲ ಬಾರೋ, ಇಲ್ಲಿ ಅವನ ಪಡ್ತಾವ ನೋಡ ಬಾರೋ. ಒಂದ್ ನಿಮಿಷ ತಡಿ, ನಿಂಗೆ ಆಮೇಲೆ ಫೋನ್ ಮಾಡ್ತಾನೆ. ಯಾಕೋ ಏನಾಯ್ತು? ಅಲ್ಲಿ ಅವನ ಫೋಟೋ ಕಾಲ್ ಮಾಡ್ಕೊಂಡು ಪಟ್ಟನ ಬೈಕ್ ಹತ್ತು ಇಲ್ಲಿ ತಡಿ ನಿಂದ್ರಿ ಇಲ್ಲಿ. ಆ ಫೋಟೋ ನೋಡೋದ್ರಾಗ ಅವನ ತಮ್ಮಂದ್ ಒಳಗೆ ಕೊಡ್ತಾನ. ಆ ಫೋಟೋ ನಮ್ದಾಗಿದ್ರ ಒಳ್ಳೆ ನಮ್ ಕಡೆ ಬರ್ತಾ ತಲೆ ಕೆಡ್ಸೋಣಕ್ ಹೋಗ್ಬೇಡ. ಬ್ಯಾಡು, ಅವ ಗೊತ್ತವಲ್ಲ. ಬಾರೋ ಶಂಬರಂ ಬಾರೋ. ತಡಿ ಯಾಕೆ ಅವಸರ ಮಾಡ್ತಿ? ಒಂದ್ 5 ನಿಮಿಷ ಕಾಯನ್ ತಡಿ, ಅವನ ತಮ್ಮಂದ್ ಕೊಡ್ತಾನ. ಇವ್ರದ ಫೋಟೋ ನಾ ಏನೋ ಅನ್ಕೊಂಡ್ ತಂದೆ ಅಲ್ವ ಮರ, ಕೊಟ್ಕೊಂಡ್ಬರ್ತನಪ್ಪ.
ಕಾಯ್ತೀನೋ ಬರಲ್ ಬಾ ಹೋಗಂಬ. ಹೋಗೋಣ ಹಾಗಾದ್ರ ಹೋಗ್ಬಿಡ ನಡೆ. ಆಗ ಅಲ್ಲಿ ಬಂದ್ ನೋಡ ಅವನ ಅವನ ನೋಡ ಬರ್ಲಿ ತಡಿ. ಹೇಳಿಲ್ಲ ನಾ ಬರ್ತಾನಂತ, ಬರ್ಲಿ ತಡಿ. ಸಾರಿ ಅಣ್ಣ, ನಾ ಏನೋ ಅನ್ಕೊಂಡ್ ತೊಗೊಂಡೋದ್ನಿ. ಅಲ್ಲೋ ತಮ್ಮ, ನೋಡಕ್ ಹಿಂಗದಿ, ಇಂಥ ಕೆಲಸ ಯಾಕೆ ಮಾಡಕ್ ಹೋಗಿದ್ ನೀನು? ಏನ್ ಮಾಡಕ್ ಹೋಗೋಣ, ದುಡಿಬೇಕಂದ್ರೆ ಯಾರ ಕೆಲಸನ ಕೊಡೋಳ್ರಿ. ಏನ್ ಮಾಡಕ್ ಹೋಗೋಣ, ದುಡಿಬೇಕಂದ್ರೆ ಕೆಲಸನೇ ಇಲ್ಲ ಮಾಡಕ್. ನಿನಗೊಂದು ಕೆಲಸ ಕೊಡಿಸ್ನ, ನಿಯತ್ನಿಂದ ಮಾಡ್ಕೊಳಕ್ಕಿಲ್ಲಪ್ಪ. ಆಯ್ತು ನಾ ಕೊಡ್ಸ, ಮಾಡ್ಕೊಂಡೇನಿ. ಒಂದ್ ನಿಮಿಷ ನಿಂದ್ರಿಲ್ಲಿ, ನಮ್ ದೋಸ್ತ್ ಹಚ್ಚಿ ಮಾತಾಡಿ ಹೇಳ್ತೀನಿ ತಡಿ. ಹಲೋ, ಕೆಲಸ ಖಾಲಿ ಐತೆ ಅಂತಿದ್ದೆಲ್ಲ, ಒಂದ್ ಹುಡುಗನ್ ಕಳಿಸ್ತೀನಿ, ಆ ಹುಡುಗ ಕೆಲಸ ಕೊಟ್ಬಿಡು. ಸರಿ, ಓಕೆ ಆಯ್ತು. ಅಲ್ಲಿ ನಮ್ಮ ದೋಸ್ತಿಗೆ ಹೇಳಿನಿ ಕೆಲ್ಸಕ್ಕೆ, ನಾಳೆಯಿಂದ ಕರೆಕ್ಟಾಗಿ ಮಾಡ್ಕೊಂಡ್ಬಿಡಿ ಕೆಲಸ. ಆಯ್ತು ನಾ ಕರೆಕ್ಟಾಗಿ ಮಾಡ್ಕೊಂಡಿ. ಹಾಂ ಸರಿ ತಗೋಣ. ಹಾಂ ಹಣದಿಂದ ಜನರನ್ನು ಸಂಪಾದನೆ ಮಾಡಿದವರು ತುಂಬ ಜನ ಇದ್ದಾರೆ. ಆದರೆ ಗುಣದಿಂದ ಕೋಟ್ಯಾಂತರ ಅಭಿಮಾನಿಗಳನ್ನು ಸಂಪಾದಿಸಿ ಅಭಿಮಾನಿಗಳನ್ನೇ ದೇವರೆಂದು ಅಭಿಮಾನಿಗಳ ಪಾಲಿಗೆ ದೇವರಾಗಿ ದೇವಮಾನವ ಎಂಚಿಕೊಂಡವರು ನೀವೊಬ್ಬರೇ. ಜಗತ್ತಲ್ಲಿ ಗಂಟೆಗೆ 1000 ಜನ ಹುಡ್ತಾರೆ, 1000 ಜನ ಸಾಯ್ತಾರೆ. ಆದರೆ ಒಳ್ಳೆಯ ಕೆಲಸ ಮಾಡಿದವರು ಮಾತ್ರ ಸದಾ ಜೀವಂತವಾಗಿ ನಮ್ಮೊಡನೆ ಇರ್ತಾರೆ. ಈ ಜಗತ್ತಲ್ಲಿ ವ್ಯಕ್ತಿ ಶಾಶ್ವತ ಅಲ್ಲ, ನಿಜವಾದ ವ್ಯಕ್ತಿತ್ವನೇ ಶಾಶ್ವತ. ಅಪ್ಪು ಅನ್ನೋದು ಹೆಸರಾಗಿ ಉಳಿದಿಲ್ಲ, ಅದು ಮನುಕುಲದ ಉಸಿರಾಗಿ ಉಳಿದಿದೆ. 50ನೇ ಹುಟ್ಟುಹಬ್ಬದ ಶುಭಾಶಯಗಳು. ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ನಿಮ್ಮನ್ನೇ ಆದರ್ಶವಾಗಿ ಇಟ್ಕೊಂಡಿರುವಂಥ ಈ ಗ್ರಾಮದ ಅಭಿಮಾನಿಗಳಿಂದ ಈ ಕಿರುಚಿತ್ರ ನಿಮ್ಮ ಹುಟ್ಟುಹಬ್ಬಕ್ಕೆ ಅರ್ಪಿಸುತ್ತಿದ್ದಾರೆ. ರಾಜ ಹೆತ್ತ ಮಗನೇ, ರಾಜ್ಯ ಕಾಯುವವನೇ, 100 ಕಾಲ ಬಾಳುವೆ ನಮ್ಮ ಮನೆ ಮಗನೇ. ನಿನ್ನ ಹೆಸರೇ ಇಲ್ಲಿ ನಿತ್ಯ ಫಸಲು.